ನಮ್ಮ ಮುಖಂಡರಾಗಿರ್ತಕ್ಕಂಥ ಉಗ್ರೇಶ್ ಅವರೇ, ಮತ್ತೋರು ನಮ್ಮ ಮುಖಂಡರಾಗಿರ್ತಕ್ಕಂಥ ಸತ್ಯಪ್ರಕಾಶ್ ಅವರೇ, ಹಾಗೂ ಮತ್ತೋರು ಮುಖಂಡರಾಗಿರ್ತಕ್ಕಂಥ ರಕ್ಷಾಬನ್ ಅವರೇ, ಹುಲಿಗಟ್ಟೆ ಚಂದ್ರಶೇಖರ್ ಅವರೇ, ರಂಗನಾಥ್ ಗೌಡ್ರೆ, ಮುದ್ದು ಗಣೇಶ್ ಅವರೇ, ನಮ್ಮ ಮಲ್ಲೇಗೌಡ್ರೆ, ಮೂರ್ತಿ ಮಾಸ್ಟ್ರೆ, ಅವರೇ, ಕಾಕಮ್ಮವರೇ, ಮಹಾರಾಷ್ಟ್ರ ಕುಮಾರಗೌಡರು ಎಲ್ಲ ಇವತ್ತು ಮುಖಂಡರುಗಳು ಕೂಡ ಇವತ್ತು ಆಗಮಿಸಿದ್ದೀರ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಇವತ್ತು ನನಗೆ ಮತವನ್ನು ಹಾಕಿ ನನ್ನ ಜಯಶೀಲನಾಗಿ ಮಾಡಿರ್ತಕ್ಕಂಥ ಎಲ್ಲ ಸಂಘದ ಅಧ್ಯಕ್ಷರಿಗೆ ನಾನು ಈ ಮುಖಾಂತರ ಇವತ್ತು ಅವ್ರ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಇಡೀ ತಾಲೂಕಲ್ಲಿ ಸುಮಾರು 84 ಮತಗಳ ಇವತ್ತು ನನ್ನನ್ನು ಜಯಕರಿ ಕಳಿಸಿದ್ದೀರ. ಇವತ್ತು ಆಪೋಸಿಟ್ಟು ನಮ್ಮ ಪ್ರತಿಸ್ಪರ್ಧಿಗೆ ಸುಮಾರು 55 ಮತಗಳ ಅಂತರದಿಂದ ನನ್ನನ್ನು ಜಯಶೀಲನಾಗಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಈ ಚುನಾವಣೆಯಲ್ಲಿ ನನ್ನ ವಹಿಸಿದ್ದೀರ. ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಇವತ್ತು ನಾನು ಏನು ನಮ್ಮ ಎಲ್ಲ ಹಾಲು ಉತ್ಪಾದಕ ಸಹಕಾರ ಬಂಧುಗಳಿಗೆ, ನಮ್ಮ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳಿಗೆ ನಾನು ಈ ಮುಖಾಂತರ ಹೇಳ್ತಕ್ಕಂಥದ್ದು, ನಿಮ್ಮಗಳ ಎಲ್ಲ ಏನು ಈ ಒಂದು ಆಶೀರ್ವಾದವನ್ನು, ಈ ಒಂದು ಸಹಕಾರವನ್ನು ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಒಂದು ರೀತಿ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜಕ್ಕೂ ಕೂಡ ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಇವತ್ತು ನನ್ನ ಮೇಲೆ ಇರಲಿ. ಯಾವತ್ತೂ ಕೂಡ ನಿಮ್ಮ ಜೊತೆಗಿದ್ದು ಈ ಒಂದು ಏನು ಹೈನುಗಾರಿಕಾ ಕ್ಷೇತ್ರವನ್ನು ಹೆಚ್ಚು ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮುಂದಿನ ದಿನದಲ್ಲಿ ಮಾಡೋಣ. ಯಾಕೆಂದರೆ ಹೈನುಗಾರಿಕಾ ಕ್ಷೇತ್ರ ಒಂದು ಬಡವರ ಕ್ಷೇತ್ರ, ಒಂದು ಮಧ್ಯಮ ವರ್ಗದವರ ಒಂದು ಕ್ಷೇತ್ರ. ಎಲ್ಲಿ ಒಂದು ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಲ್ಲಿ ನಿಜಕ್ಕೂ ಕೂಡ ಇವತ್ತು ನಮ್ಮ ತಾಲೂಕು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಿಜಕ್ಕೂ ಕೂಡ ಈ ಒಂದು ಬಡವರಿಗೆ ಆರ್ಥಿಕವಾಗಿ ಒಂದು ರೀತಿ ಶಕ್ತಿಯನ್ನು ಕೊಡ್ತಕ್ಕಂಥ ಈ ಕ್ಷೇತ್ರವನ್ನು ಒಂದು ಮುಂದಿನ ದಿನಗಳಲ್ಲಿ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಎಂಬ ಒಂದು ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಈ ಒಂದು ಸಹಕಾರಕ್ಕೆ ನಾನು ಅಭಿನಂದನೆ ತಿಳಿಸ್ತಾ, ಅದೇ ರೀತಿ ನನ್ನ ಪಕ್ಷದ ಮುಖಂಡರುಗಳಿಗೂ ಕೂಡ ಹೆಚ್ಚಿನ ಸಹಕಾರವನ್ನು ಇವತ್ತು ನನಗೆ ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಈ ಸಹಕಾರ ಇವತ್ತು ತಾಲೂಕಲ್ಲಿ ಒಂದು ರೀತಿ ಒಂದು ಒಳ್ಳೆಯ ಸಂಚಲನ ಮೂಡೋದಕ್ಕೆ, ಒಂದು ರೀತಿ ನಮ್ಮ ಪಕ್ಷವೂ ಕೂಡ ಸಂಘಟನೆ ಆಗೋದಕ್ಕೆ ಇವತ್ತು ಕಾರಣ ಆಗಿದೆ. ಅವೆಲ್ಲವೂ ಕೂಡ ನೀವುಗಳು ಇವತ್ತು ನಮಗೆ ರೂವಾರಿಯಾಗಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಹೊಂದಿಸಿ, ಅದರಲ್ಲೂ ಕೂಡ ನನ್ನ ಮಹಿಳಾ ಏನು ಬಂಧುಗಳು ಹೆಚ್ಚಿನ ರೀತಿ ಇವತ್ತು ಸಹಕಾರವನ್ನು ಕೊಟ್ಟಿದ್ದೀರಾ. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಹೊಂದಿಸ್ತೀನಿ. ಯಾಕೆಂದರೆ ಭಾಳಷ್ಟು ಜನ ನಮ್ಮ ಕಾರ್ಯದರ್ಶಿಗಳು ಇವತ್ತು ಮುಖಂಡಗಳು ಬಂದಿದ್ದೀರಾ. ಯಾವುದೇ ಆಮಿಷಗಳಿಗೆ ಒಳಗಾಗದ ರೀತಿಯಲ್ಲಿ ಇವತ್ತು ಎಲ್ಲರೂ ಶಕ್ತಿಯುತವಾಗಿ ಬಲವಾಗಿ ನಿಂತು ನನಗೆ ಮತವನ್ನು ಹಾಕಿದ್ದೀರಾ. ಇದು ಭಾಳ ಮುಖ್ಯ. ಇವತ್ತು ಆಮಿಷಗಳು ಇವತ್ತು ನನಗಿನ್ನ ಜಾಸ್ತಿ ಇವತ್ತು ಮಾಡಿರ್ತಕ್ಕಂಥ ಜನ ಇದ್ದಾರೆ. ಆದರೂ ಕೂಡ ಅವೆಲ್ಲವನ್ನು ಬದಿಗೊತ್ತಿ ನನಗಿವತ್ತು ನೀವು ಮತದಾನ ಮಾಡಿರ್ತಕ್ಕಂಥದ್ದು ನಿಜ ಕೂಡ ನಿಮ್ಮ ಸೇವೆ ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾನು ಮಾಡಬೇಕು ಎಂಬ ಒಂದು ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿದೆ ಎಂಬ ಒಂದು ಅಭಿಪ್ರಾಯನೂ ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಇಲ್ಲಿಗೆ ಸಾಕಷ್ಟು ಜನ ಇವತ್ತು ಆಗಮಿಸಿದ್ದೀರಾ. ನೀವೆಲ್ಲರೂ ಕೂಡ ಇವತ್ತು ನಾವು ಏನು ಮಾರ್ಗ ಮಧ್ಯೆ ಹೋಗಬೇಕಾದ್ರೆ ಎಲ್ಲ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ವಿನಂತಿ ಏನು ಮಾಡ್ತೀನಿ, ಎಲ್ಲರೂ ಕೂಡ ಊಟ ಮಾಡಿದಲ್ಲಿ ಯಾರು ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತಾಡ್ತೀನಿ.